ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇದು ನಾನು ಸಾಟರ್ಡೆ ಮಾರ್ನಿಂಗ್ 5:30ಇಂದ ಮಾಡ್ತಾಯಿದ್ದೀನಿ. ಸೊ ಮಾರ್ನಿಂಗಿಂದನೂ ಇದು ಮಳೆ ಬರ್ತಾನೆ ಇತ್ತು. 5:30ಗೆ ನೋಡಿದ್ರು 5:30ಇಂದನೂ ಇನ್ನೂ ಮಳೆ ಬಿಟ್ಟಿಲ್ಲ. ಸೊ ಮಳೆ ಬಂದರೆ ಏನೋ ಒಂಥರ ಖುಷಿ. ಅದರಲ್ಲೂ ಈ ಕಡೆ ನಮ್ಮ ಮಲೆನಾಡಲ್ಲಿ ಮಳೆ ಬಂದರೆ ಏನೋ ಒಂಥರ ಖುಷಿ. ಗಿಡ ಮರ ಇರೋದ್ರಿಂದ ತುಂಬ ಖುಷಿ. ಸೊ ಮಳೆ ನಿಂತ ಮೇಲೆ ನಾನು ಹೊಸಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತೀನಿ. ಸೊ 9 o'clock ಮಳೆ ಬಿಟ್ಟಿದೆ. ಸೊ ಅವಾಗ ಬಂದು ನಾನು ಹೊಸಲೆಲ್ಲ ತೊಳೆದು ಮಳೆ ಬರ್ತಿದ್ದರಿಂದ ರಂಗೋಲಿ ಹಾಕೋಕ್ಕಾಗಿರಲಿಲ್ಲ. ಈಗ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಇದು ವಿಡಿಯೋ ನಾನು ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಗೊಂಬೆ ಕೇಳಿಲ್ಲ. ಡೈಲಿ ಹೋಗಿದ್ರೆ ಇದರಲ್ಲಿ ಕೆಲಸ ಇರುತ್ತಲ್ಲ, ಇದು ಕೆಲಸನೇ ಅಲ್ವಾ ಅಂತ ಹೇಳಿ ಇದೊಂದು ವಿಡಿಯೋ ಮಾಡಿದ್ದಾಳೆ. ಸೊ ಇಲ್ಲೆಲ್ಲ ಕ್ಲೀನಿಂಗ್ ಆದಮೇಲೆ ನೆಕ್ಸ್ಟ್ ಇನ್ನೇನು ನಮ್ಮದು ಕಿಚನ್ ಕೆಲಸನೇ ಅಲ್ವಾ. ಸೊ ಇವತ್ತು ನಾನು ಪಲಾವ್ ಮಾಡೋಣ ಅಂತ ಹೇಳಿ, ಸೊ ನಾನು ಗ್ರೀನ್ ಪಲಾವ್ ಮಾಡೋಣ ಅಂತ ಹೇಳಿ. ಗ್ರೀನ್ ಪಲಾವ್ ಅಂದರೆ ಏನಿಲ್ಲ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇದನ್ನು ಪೇಸ್ಟ್ ಅಂದರೆ ನಾವು ನಾರ್ಮಲಾಗಿ ಪೇಸ್ಟ್ ಮಾಡೋ ಥರ ಮಾಡಬೇಕು. ಸ್ವಲ್ಪ ತರಿಯಾಗಿ ಪೇಸ್ಟ್ ಮಾಡಬೇಕು. ಇನ್ನು ಇಲ್ಲಿ ಬಂದು ಮಾಮೂಲಿ ಪಲಾವ್ ಹಾಕಿ ಮಸಾಲೆ ಐಟಮ್ ಚಕ್ಕೆ ಲವಂಗ ಇದೆಲ್ಲ ಹಾಕಿ ಸ್ವಲ್ಪ ಹುರ್ಕೊಂಡು ಆಮೇಲೆ ನೆಕ್ಸ್ಟ್ ಆನಿಯನ್ ಹಾಕಿ ಆನಿಯನ್ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ. ಯಾಕಂದರೆ ನಾನು ಪೇಸ್ಟ್ ಮಾಡ್ಕೊಂಡಿದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಲ್ಲ, ನಾನು ಶುಂಠಿ ಬೆಳ್ಳುಳ್ಳಿ ಇದಕ್ಕೆ ಹಾಕೋಲ್ಲ. ಸೊ ಈಗ ನಾನು ತರಕಾರಿ ಹಾಕ್ತೀನಿ. ಅಷ್ಟೇ ಸ್ವಲ್ಪ ಈರುಳ್ಳಿ ಇದ್ದಾದಮೇಲೆ ನಾನು ಟೊಮೆಟೊ ಹಾಕೋಲ್ಲ, ತರಕಾರಿ ಹಾಕ್ತೀನಿ. ಸೊ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು. ಸೊ ಅದಾದಮೇಲೆ ಈಗ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಈ ರೀತಿ ಮಸಾಲೆ ಇದ್ದಂದರೆ ಒಂಥರ ನಾವು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ. ಯಾವಾಗಲೂ ರೆಗ್ಯುಲರಾಗಿ ತಿನ್ನೋ ಪಲಾವ್ ಈ ಥರ ಒಂಥರ ಪಲಾವ್ ಮಾಡ್ಕೊತಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಗ್ರೀನಾಗಿರುತ್ತೆ ನೋಡಿ. ಇದೆಲ್ಲ ಒಂದು ಸುತ್ತ ಕಾಯ್ದು ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ಟೊಮೆಟೊ ಈ ಮಸಾಲೆ ಎಲ್ಲ ಒಂದು ಸುತ್ತ ಫುಲ್ ಕೈ ಆಡಿಬಿಟ್ಟು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್ಕು, ಕಾಲು ಟೇಬಲ್ ಸ್ಪೂನ್ ಟರ್ಮರಿಕ್ಕು, 1/4 ಟೇಬಲ್ ಸ್ಪೂನು ಧನಿಯಾ ಪುಡಿ ಅಷ್ಟೇ. ಮತ್ತು ಬೇರೆ ಇನ್ನೇನು ಮಸಾಲೆ ಐಟಮ್ ಹಾಕ್ಕೊಂಡಿಲ್ಲ. ಸೊ ಆಮೇಲೆ ರೈಸ್ ಹಾಕ್ಕೊಂಡು ರೈಸೆಲ್ಲ ಚೆನ್ನಾಗಿ ಮಸಾಲೆ ಇದಾದಮೇಲೆ ಒಂದು ನಿಂಬೆಹಣ್ಣು, ಸ್ವಲ್ಪ ತುಪ್ಪ, ಲಾಸ್ಟಿಗೆ ಸ್ವಲ್ಪ ಫ್ಲೇವರಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ಸೊ ಅದು ಟಿಫನ್ ರೆಡಿ ಆದಮೇಲೆ ವಿಷಲ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಮುಗಿಸ್ಬೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಸ್ಯಾಟರ್ಡೆ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ ಈಗ ನನ್ನ ಮಕ್ಳಿಗೆ ತಿಂಡಿ ತಿನ್ನಿಸೋಣ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು, ತುಂಬ ಗ್ರೀನ್ ಆಗಿದೆ. ಸೊ ನನ್ನ ಮಕ್ಕಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅಲ್ಲಿಂದ ತಿಂಡಿ ತಿಂದು ಬಂದು ನನ್ನ ಮಕ್ಳು ಏನು ಮಾಡ್ತಿದ್ದಾರೆ ಅಂತ ಬಂದು ನೋಡಿದ್ರೆ ಗೇಮ್ ಆಡ್ತಾ ಕೂತಿದ್ರು. ಸೊ ಗೇಮ್ ಆಡಿ ಸಾಕು ಅಂತ ಹೇಳಿ ಫೋನ್ ತೆಗ್ದು ಇವ್ರಿಗೆ ಆಯಿಲ್ ಮಸಾಜ್ ಮಾಡಿ, ಹೂವು ವೇಸ್ಟ್ ಆಗುತ್ತಲ್ಲ ಕಟ್ಟಿಟ್ಟಿರೋದು ಅಂತ ಹೇಳಿ ಇಬ್ರಿಗೂ ಆಯಿಲ್ ಮಸಾಜ್ ಮಾಡಿ ತಲೆ ಬಾಚಿ ಹೂವು ಮುಡಿಸಿ ಇಬ್ಬರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಸೊ ಇವತ್ತಿನ ದಿನ ಹೇಗಿತ್ತು ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.